ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾಗೆ ಟೀಮ್ ಇಂಡಿಯಾದಲ್ಲಿ ಆಡೋದು ಎಷ್ಟು ಮುಖ್ಯನೋ ಗೊತ್ತಿಲ್ಲ. ಆದರೆ ಅವರಿಬ್ಬರೂ ಭಾರತ ಪರ ಆಡೋದು ತಂಡಕ್ಕೆ ತುಂಬಾ ಮುಖ್ಯ. ಅದು ಆನ್ ಫೀಲ್ಡ್ ಇರಲಿ ಅಥವಾ ಆಫ್ ದಿ ಫೀಲ್ಡ್ ಇರಲಿ, ಈ ಜೋಡೆತ್ತು ಇದ್ದರೆ ಭಾರತವನ್ನು ಜಾರೋಕೆ ಬಿಡೋದೇ ಇಲ್ಲ. ಬಿಟ್ಟರೂ ಕೂಡ ಮತ್ತೆ ಮೇಲೆತ್ತದೆ ಬಿಡೋ ಮಾತೇ ಇಲ್ಲ. ಕಳೆದ 2 ಏಕದಿನ ಸರಣಿಗಳಲ್ಲಿ ಇದು ಪ್ರೂವ್ ಕೂಡ ಆಗಿದೆ. ಇವರಿಬ್ಬರನ್ನ ಗೌತಮ್ ಗಂಭೀರ್ ಎಷ್ಟೇ ಸೈಡ್ಲೈನ್ ಮಾಡೋಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅದು ತಿರುಗುಬಾಣವಾಗ್ತಾ ಇದೆ. ದಿನದಿಂದ ದಿನಕ್ಕೆ ಅವರು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತಿದ್ದಾರೆ. ಕಳೆದ 2 ಸರಣಿಗಳ ಪ್ರದರ್ಶನವೇ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಸೊ ಭಾರತ ತಂಡಕ್ಕೆ ಇವರಿಬ್ಬರು ಕೂಡ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೇವೆ. ದಯವಿಟ್ಟು ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕ್ರಿಕೆಟ್ ಆಡೋಕೆ ಜಸ್ಟ್ ಯಂಗ್ಸ್ಟರ್ಸ್ ಅಷ್ಟೇ ಇದ್ರೆ ಸಾಕಾಗಲ್ಲ, ಎಕ್ಸ್ಪೀರಿಯನ್ಸ್ ಅಂಡ್ ಹ್ಯಾಂಡ್ಸ್ ಕೂಡ, ಸೀನಿಯರ್ಸ್ ಕೂಡ ಇರಬೇಕು ಅನ್ನೋದು ಇದಕ್ಕೆ ನೋಡಿ. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿಯನ್ನ ಏಜ್ ನೆಪ ಹೇಳಿಕೊಂಡು ಕೆಲವರು ನಿವೃತ್ತಿಯನ್ನು ತೆಗೆದುಕೊಳ್ಳೋಕೆ ಪರೋಕ್ಷವಾಗಿ ಒತ್ತಡ ಹೇರ್ತಾ ಇದ್ರು. ಗೌತಮ್ ಗಂಭೀರ್ ಅಂತೂ ನೇರ ಅಪೋಸ್ ಮಾಡಿದ್ದಾರೆ. ಬಟ್ ಏಜ್ ಈಸ್ ಜಸ್ಟ್ ನಂಬರ್. ನಮ್ಮ ತೋಳುಗಳಲ್ಲಿ ಇನ್ನೂ ತಾಕತ್ತಿದೆ ಅನ್ನೋದನ್ನು ಈ ಜೋಡಿ ಮತ್ತೆ ಜಗತ್ತಿನ ಎದುರು ಸಾಬೀತು ಮಾಡಿದೆ. ಕಳೆದ 2 ಏಕದಿನ ಸರಣಿಗಳಲ್ಲಿ ಇವರಿಬ್ಬರ ಮೇಲೆ ಇಡೀ ತಂಡ ಡಿಪೆಂಡ್ ಆಗಿರೋದು ಎದ್ದು ಕಾಣ್ತಾ ಇದೆ. ಸೌತ್ ಆಫ್ರಿಕಾ ವಿರುದ್ಧದ ಸರಣಿಯಲ್ಲಂತೂ ವಿರಾಟ್ ಕೊಹ್ಲಿ ಅಕ್ಷರಶಃ ವಿರಾಟ ರೂಪ ತಾಳಿದ್ರು. ಬ್ಯಾಕ್ ಟು ಬ್ಯಾಕ್ ಶತಕ, 3ನೇ ಪಂದ್ಯದಲ್ಲಿ ಅಜೇಯ 50. ಕಳೆದ ಆಸ್ಟ್ರೇಲಿಯಾ ಸಿರೀಸ್ನಲ್ಲಿ ಮೊದಲ 2 ಪಂದ್ಯಗಳಲ್ಲಿ ಡಕ್ಔಟ್ ಆಗಿದ್ದಂಥ ವಿರಾಟ್ ಕೊಹ್ಲಿ 3ನೇ ಪಂದ್ಯದಲ್ಲಿ ಅಜೇಯ 50 ರನ್ಸ್ ಬಾರಿಸಿದ್ರು. ಹೀಗಿದ್ರೂ ಕೂಡ ಸಾಕಷ್ಟು ಟೀಕೆಗಳಿಗೆ ಗುರಿಯಾಗಿದ್ರು. ಆದರೆ ಸೌತ್ ಆಫ್ರಿಕಾ ವಿರುದ್ಧ ವಿಂಟೇಜ್ ವಿರಾಟ್ ಆಟಕ್ಕೆ ಕ್ರಿಕೆಟ್ ಜಗತ್ತೇ ಬೆರಗಾಗಿದೆ. ಸರಣಿಯ ಮೊದಲ 2 ಪಂದ್ಯಗಳಲ್ಲಿ ಶತಕ ಸಿಡಿಸಿ ಮಿಂಚಿದ್ದ ಕೊಹ್ಲಿ ಗೇಮ್ ಡಿಸೈಡರ್ ಮ್ಯಾಚಲ್ಲಿ ಅಜೇಯ ಅರ್ಧ ಶತಕ ಬಾರಿಸಿದ್ರು. ಏಕದಿನ ಪಂದ್ಯಗಳಲ್ಲಿ ಅವರ ಸತತ 4ನೇ 50+ ಸ್ಕೋರ್ ಇದು. ಚೇಸ್ ಕಿಂಗ್ ಅಂತಾನೆ ಫೇಮಸ್ ಆಗಿರುವಂಥ ಕೊಹ್ಲಿ ಟಾರ್ಗೆಟ್ ಬೆನ್ನಟ್ಟುವಾಗ ದಾಖಲಿಸಿದಂಥ 71ನೇ 50+ ಸ್ಕೋರ್ ಇದು. ಹೀಗೆ ಸರಣಿಯುದ್ದಕ್ಕೂ ಕೂಡ ಶ್ರೇಷ್ಠ ಪ್ರದರ್ಶನ ನೀಡಿದ ಕೊಹ್ಲಿಗೆ ಏಕದಿನ ವೃತ್ತಿ ಜೀವನದ 12ನೇ ಸರಣಿ ಶ್ರೇಷ್ಠ ಪ್ರಶಸ್ತಿ ಕೂಡ ಲಭಿಸಿದೆ. 3 ಪಂದ್ಯಗಳಲ್ಲಿ 300+ ರನ್ಸ್ ಕಲೆ ಹಾಕಿದ ಕಿಂಗ್. ದಕ್ಷಿಣ ಆಫ್ರಿಕಾ ವಿರುದ್ಧದ ಏಕದಿನ ಸರಣಿಯಲ್ಲಿ ವಿರಾಟ್ ಕೊಹ್ಲಿ 3 ಪಂದ್ಯಗಳಿಂದ 302 ರನ್ಗಳನ್ನು ಕಲೆ ಹಾಕಿದ್ದಾರೆ. ಇದರಲ್ಲಿ 24 ಬೌಂಡ್ರಿಗಳು ಹಾಗೆ 12 ಸಿಕ್ಸರ್ಗಳು ಸೇರಿವೆ. ವಿರಾಟ್ ಕೊಹ್ಲಿ ದ್ವಿಪಕ್ಷೀಯ ಸರಣಿಗಳಲ್ಲಿ 12 ಸಿಕ್ಸರ್ಗಳನ್ನು ಬಾರಿಸಿದ್ದು ಇದೇ ಮೊದಲು. ಈ ಸರಣಿಯ 307 ರನ್ಗಳ ಪೈಕಿ 2 ಶತಕ ಹಾಗೆ 1 ಅರ್ಧ ಶತಕ ಸೇರಿದೆ. ಹಾಗೆ ದಕ್ಷಿಣ ಆಫ್ರಿಕಾ ವಿರುದ್ಧದ ಏಕದಿನ ಸರಣಿಯಲ್ಲಿ ವಿರಾಟ್ ಕೊಹ್ಲಿ ಅತ್ಯಧಿಕ ಸರಾಸರಿ ಹೊಂದಿರುವಂಥ ಬ್ಯಾಟ್ಸ್ಮನ್ ಎನಿಸಿಕೊಂಡಿದ್ದಾರೆ. ಈ ಸರಣಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಏಕೈಕ ಬ್ಯಾಟ್ಸ್ಮನ್ ಕೂಡ ಅವರೇ. ಇನ್ನು ವಿರಾಟ್ ಕೊಹ್ಲಿ ಏಕದಿನ ಪಂದ್ಯಗಳಲ್ಲಿ 53 ಶತಕ ಹಾಗೆ 1 T20 ಅಂತಾರಾಷ್ಟ್ರೀಯ ಶತಕ ಸೇರಿದಂತೆ ಒಟ್ಟಾರೆಯಾಗಿ 84 ಸೆಂಚುರಿ ಬಾರಿಸಿದ್ದಾರೆ. ದಿಗ್ಗಜರ ಸಾಲಿಗೆ ಸೇರಿದ ಹಿಟ್ಮ್ಯಾನ್ ರೋಹಿತ್. ಇನ್ನು ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಕೂಡ ಅದ್ಭುತ ಫಾರ್ಮ್ನಲ್ಲಿದ್ದು ಕಳೆದ 2 ಸರಣಿಗಳಲ್ಲಿ ಶೈನ್ ಆಗಿದ್ದಾರೆ. ದಿಗ್ಗಜ ಬ್ಯಾಟರ್ಗಳ ಪಟ್ಟಿ ಸೇರಿದ್ದಾರೆ. ವಿಶಾಖಪಟ್ಟಣದ ಪಂದ್ಯದಲ್ಲಿ 50 ಬಾರಿಸೋ ಮೂಲಕ ವಿರಾಟ್ ಕೊಹ್ಲಿ, ಸಚಿನ್ ತೆಂಡೂಲ್ಕರ್ ಹಾಗೆ ರಾಹುಲ್ ದ್ರಾವಿಡ್ ಅವರಂಥ ದಿಗ್ಗಜ ಬ್ಯಾಟರ್ಗಳ ಪಟ್ಟಿ ಸೇರಿದ್ದಾರೆ. 2007ರಲ್ಲಿ ಭಾರತಕ್ಕೆ ಪದಾರ್ಪಣೆ ಮಾಡಿದಂಥ ರೋಹಿತ್ ಶರ್ಮಾ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 20,000+ ರನ್ಗಳನ್ನು ಕಂಪ್ಲೀಟ್ ಮಾಡಿದರು. ಇನ್ನು ಏಕದಿನ ಮಾದರಿಯಲ್ಲೇ 11,491 ರನ್ಗಳನ್ನು ಕಲೆ ಹಾಕಿದ್ದಾರೆ. ಈ ಮೂಲಕ ರೋಹಿತ್ ಮತ್ತು ಕೊಹ್ಲಿ ಅವರ ಗ್ರಾಫ್ ಮೇಲೇರ್ತಾನೇ ಇದೆ. 2025ರಲ್ಲಿ ಭಾರತದ ಪರ ಅತಿ ಹೆಚ್ಚು ODI ರನ್ಸ್. ಸದ್ಯ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಭಾರತ ಪರ ಏಕದಿನ ಕ್ರಿಕೆಟ್ ಮಾತ್ರ ಆಡ್ತಾ ಇದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಆ್ಯಂಡ್ ಈ ಮಾದರಿಯಲ್ಲಿ 2025ರಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರರು ಕೂಡ ಇವರಿಬ್ಬರೇ ಆಗಿದ್ದಾರೆ. ವಿರಾಟ್ ಕೊಹ್ಲಿ ಈ ವರ್ಷ 13 ಏಕದಿನ ಪಂದ್ಯಗಳನ್ನಾಡಿದ್ದು 651 ರನ್ಗಳನ್ನು ಕಲೆ ಹಾಕಿದ್ದಾರೆ. ಇನ್ನು ರೋಹಿತ್ ಶರ್ಮಾ 14 ಪಂದ್ಯಗಳಲ್ಲಿ 650 ರನ್ಗಳನ್ನು ಸ್ಕೋರ್ ಮಾಡಿದ್ದಾರೆ. ಈ ಇಬ್ಬರ ನಡುವೆ 1 ರನ್ಸ್ ಅಷ್ಟೇ ಡಿಫ್ರೆನ್ಸ್ ಇದೆ. ಈ ಮೂಲಕ 2027ರ ಏಕದಿನ ವಿಶ್ವಕಪ್ ಆಡೋಕೆ ವಿ ಆರ್ ಫಿಟ್ ಅಂಡ್ ಫೈನ್ ಅನ್ನೋದನ್ನು ಈ ನಂಬರ್ಗಳ ಮೂಲಕವೇ ತೋರಿಸಿದ್ದಾರೆ. ಇದೆಲ್ಲಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಇವರಿಬ್ಬರು ಭಾರತ ಪರ ಆಡೋದು BCCIಗೂ ಕೂಡ ದೊಡ್ಡ ಲಾಭವೇ ಇದೆ. ಅದು ಹೇಗೆ ಅನ್ನೋದನ್ನು ಹೇಳ್ತಾ ಹೋಗ್ತೇನೆ ನೋಡಿ. ಕಳೆದ 1.5 ದಶಕದ ಅನುಭವ ತಂಡಕ್ಕೆ ಪ್ಲಸ್ ಆಗುತ್ತೆ. ಹೌದು, ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಕಳೆದ 1.5 ದಶಕದಿಂದ ಭಾರತ ಪರ ಹಲವು ಪಂದ್ಯಗಳನ್ನಾಡಿದ್ದಾರೆ. ಕ್ಯಾಪ್ಟನ್ಗಳಾಗಿ ಹಾಗೆ ಆಟಗಾರರಾಗಿ ಅದ್ಭುತ ಅನುಭವವನ್ನು ಹೊಂದಿರೋದು ತಂಡಕ್ಕೆ ಪ್ಲಸ್ ಆಗುತ್ತೆ. ಜೊತೆಗೆ ಕ್ಯಾಪ್ಟನ್ ಯಾರೇ ಆಗಿದ್ರೂ ಕೂಡ ಸರಿಯಾದ ಸಲಹೆಯನ್ನು ಕೊಡುವಂಥ
ಅವರ ಸಲಹೆಯ ನಿರ್ಧಾರಗಳು ನಿಜಕ್ಕೂ ಕೂಡ ತಂಡಕ್ಕೆ ಪ್ಲಸ್ ಆಗುತ್ತೆ. ಅದು ಶುಭ್ಮನ್ ಗಿಲ್ ಇರಲಿ ಅಥವಾ KL ರಾಹುಲ್ ತಂಡವನ್ನು ಲೀಡ್ ಮಾಡಿ ಯಾರೇ ಮಾಡಿದರೂ ಕೂಡ ತಂಡದ ಪರವಾಗಿ ಕೆಲ ಡಿಸಿಷನ್ಸನ್ನು ತೆಗೆದುಕೊಳ್ಬೇಕಾದ್ರೆ ಇವರಿಬ್ಬರು ನೀಡುವಂಥ ಸಜೆಷನ್ಗಳು ತುಂಬಾ ಹೆಲ್ಪ್ ಆಗುತ್ತೆ. ಜೊತೆಗೆ ಲೆಜೆಂಡರಿ ಪ್ಲೇಯರ್ಸ್ ಯಂಗ್ಸ್ಟರ್ಸ್ಗೆ ಸ್ಫೂರ್ತಿ ಆಗ್ತಾರೆ. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅಂತ ದಿಗ್ಗಜ ಆಟಗಾರರು ತಂಡದಲ್ಲಿ ಆಡಬೇಕಾದ್ರೆ ಅವರಿಂದ ಕೆಲ ಅನುಭವಗಳನ್ನು ಪಡ್ಕೊಳ್ಳುವಂಥ ಜೂನಿಯರ್ಸ್ಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಕೂಡ ಪ್ಲಸ್ ಆಗುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ಏಕದಿನ ಮಾದರಿಯಲ್ಲಿ ಅದ್ಭುತ ಫಾರ್ಮ್ನಲ್ಲಿದ್ದಾರೆ. ಈಗಾಗಲೇ ಟೆಸ್ಟ್ ಮತ್ತು T20ನಿಂದ ರಿಟೈರ್ಡ್ ಆಗಿದ್ರೂ ಕೂಡ ಏಕದಿನ ಮಾದರಿಯಲ್ಲಿ ಮಾತ್ರ ಆಡ್ತಿದ್ದಾರೆ. ಹಾಗೇ ಏಕದಿನ ಮಾದರಿಯ ಪಂದ್ಯಗಳಲ್ಲಿ ಅದ್ಭುತ ಪ್ರದರ್ಶನ ನೀಡ್ತಾ ಇದ್ದಾರೆ. ಕಳೆದ ಆಸ್ಟ್ರೇಲಿಯಾ ಸಿರೀಸ್ನಲ್ಲಿ ರೋಹಿತ್ ಶರ್ಮಾ 202 ರನ್ಗಳನ್ನು ಕಲೆ ಹಾಕಿ ಹೈಯೆಸ್ಟ್ ರನ್ ಸ್ಕೋರರ್ ಆಗಿದ್ರು. ಈಗ ಸೌತ್ ಆಫ್ರಿಕಾ ವಿರುದ್ಧ ವಿರಾಟ್ ಕೊಹ್ಲಿ 300+ ರನ್ಗಳನ್ನು ಕಲೆ ಹಾಕಿ ಹೈಯೆಸ್ಟ್ ಸ್ಕೋರರ್ ಆಗಿದ್ದಾರೆ. ಹೀಗಾಗಿ ಯಂಗ್ಸ್ಟರ್ಸ್ಗೂ ಕೂಡ ಅವರನ್ನು ಸ್ಫೂರ್ತಿಯಾಗಿ ತೆಗೆದುಕೊಳ್ಳೋಕೆ ಉದಾಹರಣೆ ಆಗುತ್ತೆ. ಅದರ ಜೊತೆಗೆ 2023 ಏಕದಿನ ವಿಶ್ವಕಪ್ ICC ಚಾಂಪಿಯನ್ಸ್ ಟ್ರೋಫಿಯನ್ನು ಕೆದಕಿದ್ರೆ ಇವರಿಬ್ಬರ ಆಟ ಕೂಡ ಅಷ್ಟೇ ಪ್ರಮುಖವಾಗಿದೆ. 2023 ಏಕದಿನ ವಿಶ್ವಕಪ್ನಲ್ಲಿ ಭಾರತ ಅಜೇಯವಾಗಿ ಫೈನಲ್ ತಲುಪೋಕೆ ಇವರಿಬ್ಬರ ಪ್ರದರ್ಶನ ಕಾರಣವಾಗಿತ್ತು. ಆ್ಯಂಡ್ ನೆಕ್ಸ್ಟ್ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಯಲ್ಲಿ ICC ಚಾಂಪಿಯನ್ಸ್ ಟ್ರೋಫಿಯನ್ನು ಕೂಡ ಗೆದ್ದಿದ್ದಾರೆ. ಇನ್ನೊಂದು ಮೇಜರ್ ಏನಪ್ಪ ಅಂತಂದರೆ ರೋಕೋ ತಂಡದಲ್ಲಿದ್ದರೆ ಅಭಿಮಾನಿಗಳಲ್ಲೂ ಕೂಡ ಸಪೋರ್ಟ್ ಸಿಗುತ್ತೆ. ರೋಕೋಗೆ ಇರುವಂಥ ಫ್ಯಾನ್ ಬೇಸ್ ಎಷ್ಟು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಇವರಿಬ್ಬರು ಕೂಡ ತಂಡದಲ್ಲಿ ಆಡ್ತಾ ಇದ್ದಾರೆ ಅಂದರೆ ಇಡೀ ಟೀಮ್ ಇಂಡಿಯಾದ ಅಭಿಮಾನಿಗಳೆಲ್ಲ TV ಮುಂದೆ ಕೂತ್ಕೊಂಡಿರ್ತಾರೆ, ಹಾಗೆ ಪಂದ್ಯಗಳನ್ನು ನೋಡ್ತಾರೆ. ಜೊತೆಗೆ ಸ್ಟೇಡಿಯಂಗಳಿಗೂ ಕೂಡ ಹೋಗಿ ಎನ್ಕರೇಜ್ ಮಾಡ್ತಾರೆ. ಹೀಗಾಗಿ ರೋಕೋ ತಂಡದಲ್ಲಿದ್ದರೆ ಅಭಿಮಾನಿಗಳಿಂದಲೂ ಕೂಡ ಫುಲ್ ಸಪೋರ್ಟ್ ಸಿಗುತ್ತೆ. ಇದು BCCIಗೆ ಲಾಭ ಆಗುತ್ತೆ. ಸೊ ಇದನ್ನೆಲ್ಲ ನೋಡಿದರೆ ತಂಡಕ್ಕೆ ಅಡ್ವಾಂಟೇಜ್ ಜಾಸ್ತಿನೇ ಇದೆ. ಆದರೆ ಗೌತಮ್ ಗಂಭೀರ್ ಮತ್ತು ಆಯ್ಕೆ ಸಮಿತಿ ಅಧ್ಯಕ್ಷ ಅಜಿತ್ ಅಗರ್ಕರ್ ಇವರಿಬ್ಬರನ್ನ ಯಾಕೋ ಪರ್ಸ್ನಲ್ ಆಗಿ ತಗೊಳ್ತಾ ಇದ್ದಾರೆ. ಆದರೆ ಅವರ ಈಗೋ ಪಕ್ಕಕ್ಕಿಟ್ಟು ಟೀಮ್ ಇಂಡಿಯಾ ಅಂತ ನೋಡಿದಾಗ ಗೆಲ್ಲೋದಷ್ಟೇ ಮುಖ್ಯವಾಗಿರುತ್ತೆ. ಬಟ್ ಒಂದಂತೂ ಸತ್ಯ, ಏಕದಿನ ಮಾದರಿಯಲ್ಲಿ ಉಳಿದ ಎಲ್ಲ ಆಟಗಾರರಿಗಿಂತ ಇವರಿಬ್ಬರು ಬೆಸ್ಟ್ ಅನ್ನೋ ಥರನೇ ಪರ್ಫಾರ್ಮ್ ಮಾಡ್ತಿದ್ದಾರೆ. ರೋಕೋ ಗೊತ್ತು, ಇನ್ನಾದರೂ ಗಂಭೀರ್ಗೆ ಗೊತ್ತಾಗಬೇಕಿದೆ. ಸೊ ಈ ಜೋಡೆತ್ತು 12 ವರ್ಷ ತಂಡದಲ್ಲಿ ಕಂಟಿನ್ಯೂ ಆದರೂ ಕೂಡ ಏನು ಸಮಸ್ಯೆ ಆಗಲ್ಲ. ನಿಮಗೂ ಕೂಡ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ತಂಡದಲ್ಲಿ ಕಂಟಿನ್ಯೂ ಆಗಬೇಕು, 2027 ವಿಶ್ವಕಪ್ವರೆಗೂ ಕೂಡ ಆಡಬೇಕು ಅನಿಸಿದರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.